ಮಾಜಿ ಸಚಿವ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ವಾಲಿ ಗ್ರೂಪ್ ಕಂಪನೀಸ್ನ ಸಿಇಒ ರಜನೀಶ್ ವಾಲಿ ಅವರು ಹೈದರಾಬಾದ್ನ ಸಂಗಮದಲ್ಲಿನ ಕೇತಕಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ರಾಜಶೇಖರ್ ಪಾಟೀಲ್ ಅವರನ್ನು ಭೇಟಿಯಾಗಿ ಕೇಕ್ ಕತ್ತರಿಸಿ ಶುಭಾಶಯ ಕೋರಿದರು. ಕೇಕ್ ಕತ್ತರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್, ನಮ್ಮ ಮನೆ ದೇವರು ಜಹೀರಾಬಾದ್ನ ಸಂಗಮದಲ್ಲಿನ ಕೇತಕಿ ಸಂಗಮೇಶ್ವರ ದೇವಸ್ಥಾನದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುವ ಸಂಕಲ್ಪ ಹೊತ್ತು ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾನು ದೇವಸ್ಥಾನಕ್ಕೆ ಬಂದಿದ್ದು ಯಾರಿಗೂ ತಿಳಿಸದಿದ್ದರೂ ಜಹೀರಾಬಾದ್ನವರೆಗೂ ಬಂದು ಶುಭಾಶಯ ತಿಳಿಸಿದ ಸಹೋದರ ರಜನೀಶ್ ವಾಲಿ ಅವರಿಗೆ ಧನ್ಯವಾದಗಳು ಎಂದರು. ನಂತರ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಅವರು ಮಾತನಾಡಿ, ಮಾಜಿ ಸಚಿವರು ಹಾಗೂ ನನ್ನ ಸಹೋದರನಾದ ರಾಜಶೇಖರ್ ಪಾಟೀಲ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಹೀರಾಬಾದ್ನ ಸಂಗಮದಲ್ಲಿನ ಕೇತಕಿ ಸಂಗಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾಳೆ 101 ಜನ ಸ್ವಾಮೀಜಿಗಳಿಗೆ ಪೂಜೆ ಸಲ್ಲಿಸಿ ಹುಮ್ನಾಬಾದ್ ಮತಕ್ಷೇತ್ರ ಹಾಗೂ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆ ಮಳೆ ಬೆಳೆಗಾಗಿ ಪ್ರಾರ್ಥಿಸಲಾಗುವುದು ಎಂದರು. ವಿಶೇಷವಾಗಿ ನಮ್ಮ ಮನೆಯ ದೇವರು ಜೈರಾ ಸಂಗಮನಾಥರಲ್ಲಿ ನಾವು ಇವತ್ತು ಸಾಯಂಕಾಲ 9 ಗಂಟೆಗೆ ಎಲ್ಲ ಪರಿವಾರ ಜೊತೆಯಲ್ಲಿ ಇವತ್ತಿಲ್ಲೇ ರಾತ್ರಿ ಇಲ್ಲೇ ನಾವು ಉಳ್ಕೊಂಡು ಬೆಳಗ್ಗೆ ಜೈರಾ ಸಂಗಮನಾಥನ ದರ್ಶನ ಪಡೆದುಕೊಂಡು ಅಭಿಷೇಕ ಮಾಡಿ ನಾವು ಹೋಗೋಣ ಅಂತ ನಾವು ಬಂದಿದ್ದೀವಿ. ಇವತ್ತು ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾಯಿದೆ. ಈ ಒಂದು ಹುಟ್ಟು ಹಬ್ಬ ನಾವು ಯಾವಾಗಲೂ ಹುಮ್ನಾಬಾದ್ ಪಟ್ಟಣದಲ್ಲಿ ಮತ್ತು ಹುಮ್ನಾಬಾದ್ ಮನೆಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಇವತ್ತೇನೋ ನಮ್ಮ ಮನೆ ದೇವರು ಜೈರಾ ಸಂಗಮನಾಥನ ಹತ್ರ ಹೋಗಬೇಕು, ಅಲ್ಲಿ ಮಾಡಬೇಕು ಅಂತ ನಮ್ಮ ಪರಿವಾರದವರೆಲ್ಲರೂ ಕೂಡ ಸಂಕಲ್ಪ ಇತ್ತು. ಇವತ್ತು ಇಲ್ಲಿ ಬಂದರೂ ಕೂಡ ನಾವು ಯಾರಿಗೂ ಕೂಡ ಹೇಳಿಲ್ಲ. ನಮ್ಮ ಸೋದರರಾದಂಥ ರಜನೀಶ್ ವಾಲಿ ಅವರು ಬೀದರಿಂದ ಬಂದು ಇನ್ನು ನಮ್ಮ ಹುಮ್ನಾಬಾದ್ ಎಂಬುದಂಥ ಡಾಕ್ಟ್ರು ಅಲ್ಲಿಂದ ಇಲ್ಲಿಗೆ ಹೈದ್ರಾಬಾದಿಂದ ಕೇಕ್ ತೊಗೊಂಡು ನಮ್ಮನ್ನು ಗಾರ್ಲ್ಯಾಂಡ್ ಮಾಡಿ ಶಾಲ್ ಹಚ್ಚಿ ಕೇಕ್ ಕಟ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಪರಿವಾರ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಅನಿವಾರ್ಯ, ಸಾವು ಶಾಶ್ವತ. ಅದರ ಮಧ್ಯದಲ್ಲಿ ನಮ್ಮ ಹೋರಾಟ, ಮಧ್ಯದಲ್ಲಿ ನಾವು ಏನು ಮಾಡಿದ್ದೀವಿ ಎಂಬುದು ಜನ ನೋಡ್ತಕ್ಕಂಥದ್ದು. ಇವತ್ತು ನಾವು ಒಂದು ಕಡೆ ದುಃಖನೂ ಆಗ್ತದೆ, ಯಾಕಂದ್ರೆ 60 ವರ್ಷ ಆಯ್ತಲ್ಲಪ್ಪ ಅಂತ ಒಂದು ಕಡೆ ಇದು ಆಗ್ತದೆ. ಒಂದು ಕಡೆ ನಾವು 60 ವರ್ಷದಲ್ಲಿ ಜನರ ಸಲುವಾಗಿ ನಾವು ಏನು ಮಾಡಿದ್ದೀವಿ. ಇವತ್ತು ಜನ ನಮ್ಮನ್ನು 4 ಬಾರಿ ಶಾಸಕನಾಗಿ, ಮಂತ್ರಿಯಾಗಿ, ಅನೇಕ ಬೋರ್ಡ್ ಅಧ್ಯಕ್ಷರಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೂಡ ಹುಮ್ನಾಬಾದ್ ಕ್ಷೇತ್ರ ಮಹಾಜನತೆ ಕೊಟ್ಟಿದೆ. ಆ ಜನತೆಗೆ ನಾನು ಜೀವಂತಿರುವವರೆಗೂ ಕೂಡ ಮರೆಯೋಕ್ಕಾಗೋದಿಲ್ಲ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ. ಆದರೆ ಅನಿವಾರ್ಯ ಮೊನ್ನೆ ನಡೆದಂಥ 2023 ಚುನಾವಣೆಯಲ್ಲಿ ಇದೇನು ಆಕ್ಸಿಡೆಂಟ್ ಅಂತೇವೆ, ಆಕ್ಸಿಡೆಂಟಲ್ಲಿ ಬರೀ 1,400 ಓಟ್ಲಿಂದ ನಾವು ಸೋಲ್ಬೇಕಾಯ್ತು. ಪರವಾಗಿಲ್ಲ, ಸೋಲು ಗೆಲುವು ಎರಡು ಸಹಜ ತೊಗೊಳ್ಬೇಕಾಗೈತೆ ಮನುಷ್ಯನ ಜೀವನದಲ್ಲಿ. ನಾವು ಬರೀ ಗೆಲ್ಕೊಂಡೇ ಹೋದರೂ ಸೋತು ಎರಡೂ ಸಹಜ ಇದೆ. ಸೋಲು ಗೆಲುವು ಎರಡೂ ಕೂಡ ನಾವು ಮಾಡಲೇಬೇಕು. ಇವತ್ತು ಸೋತರೂ ಕೂಡ ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ ಜನ ನನ್ನ ಮ್ಯಾಗಾಗಲಿ, ನನ್ನ ಪರಿವಾರ ಮ್ಯಾಗಾಗಲಿ ಏನು ಇಟ್ಟಿದ್ದಾರಲ್ಲ, ಅದನ್ನು ಕೋಟಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ನಾನು ಹೋದ 2 ವರ್ಷ ಹಿಂದೆ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿದ್ದೀವಿ. ಚುನಾವಣೆ ಬಂತು, ಚುನಾವಣೆಗಳಲ್ಲಿ ಮಾಡೋಕ್ಕಾಗಲಿಲ್ಲ. ಈ ಸಲೂ ಕೂಡ ನಾನು ಬೇಡ ಅಂತ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ನಾನು ಹೇಳಿದೆ, ಇಲ್ಲ ಸರ್ ಈ ಸಲ ಭಾಳ ವಿಜೃಂಭಣೆಯನ್ನು ಮಾಡೋಣ ಅಂತ. ಇವತ್ತು ಇಡೀ ಹುಮ್ನಾಬಾದ್ ಪಟ್ಟಣಗ ಭಾಳ ಸಿಂಗಾರ ಮಾಡಿದ್ದಾರೆ, ಭಾಳ ಒಳ್ಳೆಯ ರೀತಿಯಿಂದ ಕಟ್ಟೋಡಿಸು ಏನು ಮಾಡಬೇಕು ಎಲ್ಲರೂ ಕೂಡ ಮಾಡಿದ್ದಾರೆ. ಇವತ್ತು ರಾಜರಾಜೇಶ್ವರಿ ಮಾತಾ ಇವತ್ತು ಎಲ್ಲಿ ದೇವಸ್ಥಾನ ಇದೆ ಅದರ ಪಕ್ಕದಲ್ಲಿ ಗ್ರೌಂಡಲ್ಲಿ ನಾಳೆ 2ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ನಮ್ಮ ರಾಜ್ಯದ ಅನೇಕ ಮಂತ್ರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನನ್ನ ಕ್ಷೇತ್ರದ ಮಹಾಜನತೆ ಕೂಡ ನನಗೆ ಆಶೀರ್ವಾದ ಮಾಡೋ ಸಲುವಾಗಿ ಸಹಜ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಅಂತ ನನಗೆ ಇದಾಗ್ತಾ ಇದೆ. ಸ್ಪೆಷಲ್ ಗೆಸ್ಟ್ 60 ವರ್ಷದ ಹುಟ್ಟುಹಬ್ಬ, 60 ವರ್ಷ ಹುಟ್ಟುಹಬ್ಬ ಅಂತ ನಾವೇನು ಇದು ಮಾಡಿಲ್ಲ, ಸುಮ್ಮನೆ ಹುಟ್ಟುಹಬ್ಬ ಮಾಡಬೇಕು ಅಂತ ಮಾಡಿದ್ದೀವಿ. ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಇದ್ದಾರೆ, ರಹೀಮ್ ಖಾನ್ ಅವರು ಇದ್ದಾರೆ, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಬರ್ತಾ ಇದ್ದಾರೆ, ಇನ್ನೂ ಅನೇಕ ಜನ ಸಚಿವರು ಬರ್ತಾ ಇದ್ದಾರೆ. ಇನ್ನೂ ಪೂರ್ವದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬರಬೇಕಾಗಿತ್ತು, ಅವರೆಲ್ಲ ಕೂಡ ಒಪ್ಪಿಗೆ ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ನಾಳೆ 2ನೇ ತಾರೀಕು ದಿಲ್ಲಿಯಲ್ಲಿರ್ತಕ್ಕಂಥ ಕರ್ನಾಟಕ ಭವನ ಏನು ಹೊಸದಾಗಿ ಇದು ಮಾಡಿದ್ದಾರೆ, ಅದು ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಇವತ್ತು ಅನಿವಾರ್ಯ ಬಂದಿದೆ, ಅದು ಉಪಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಬೇಕಾಗಿದೆ. ಅದು ಸಲುವಾಗಿ ಅನೇಕ ನಮ್ಮ ಸ್ನೇಹಿತರು, ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರಿಗಿಂತ ಮುಖ್ಯ ಅಂತ ನನ್ನ ಕ್ಷೇತ್ರದ ಮಹಾಜನತೆ, ಅವರೇ ನಮ್ಮ ದೇವತೆಗಳು. ಇವತ್ತು ಅವರೆಲ್ಲರೂ ಕೂಡ ಹುಮ್ನಾಬಾದ್ ಕ್ಷೇತ್ರ ಮತ್ತು ಬೀದರ್ ಜಿಲ್ಲೆ ಮೂಲೆಯಿಂದ ನಮ್ಮ ಪಕ್ಷದ ಮುಖಂಡರು, ನಾಯಕರು ಎಲ್ಲರೂ ಕೂಡ ಬಂದು ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ಸಲುವಾಗಿ ಇವತ್ತೇ ನಿಮ್ಗೆ ಉತ್ತರ ಕರ್ನಾಟಕ ಮಾಧ್ಯಮದ ಮುಖಾಂತರ
ನಾನೆಲ್ಲ ಬೀದರ್ ಜಿಲ್ಲೆ ಮಹಾಜನತೆಗೆ ಕೋಟಿ ಕೋಟಿ ಅಭಿನಂದನೆಗಳು ಸಲ್ಲಿಸ್ತೇನೆ. ಪ್ರತಿ ವರ್ಷ ನಾವು ಹುಮ್ನಾಬಾದ್ನಲ್ಲೇ 1ನೇ ತಾರೀಕು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತಾಯಿರ್ತೀವಿ. ಬಟ್ ಈ ಸರ್ತಿ ಇಲ್ಲಿ ಸಂಗಮಕ್ಕೆ ಬಂದು ನಮ್ಮ ಮನ ಕುಲ ದೇವತೆ, ಅದಕ್ಕಾಗಿ ನಾವೆಲ್ಲ ಪರಿವಾರದ ಜೊತೆ ನಾವಿಲ್ಲಿ ಸಂಗಮ ಬಂದು ಇವತ್ತೆಲ್ಲ ಆಚರಣೆ ಮಾಡ್ತಾಯಿದ್ದೀವಿ. ನಾಳೆಗೆ ಇಲ್ಲಿ ಅಭಿಷೇಕ ಇಟ್ಟಿದ್ದೀವಿ. ಅಭಿಷೇಕ ಮಾಡಿಕೊಂಡು ಎಲ್ಲ ಒಂದು 101 ಸ್ವಾಮೀಜಿಗಳಿಗೆಲ್ಲ ನಮ್ಮ ಕಡೆಯಿಂದ ಊಟ ಮಾಡಿಸಿ ಅವ್ರದ್ದೆಲ್ಲ ಆಶೀರ್ವಾದ ತೊಗೊಂಡು ಮತ್ತು ನಮ್ಮದೆಲ್ಲ ಹುಮ್ನಾಬಾದ್ ಮಹಾಜನತೆಗೂ ಎಲ್ಲರಿಗೆ ಚೆನ್ನಾಗಾಗಬೇಕು, ಎಲ್ಲರ ಜೊತೆ, ಯಾಕಂತ ನೋಡ್ತಾಯಿದ್ರಿ ಚೆನ್ನಾಗಿ ಈಗ ಬರೋಂಥ ಈ ವರ್ಷದಲ್ಲಿ ಚೆನ್ನಾಗಿ ಮಳೆ ಆಗಬೇಕು, ಚೆನ್ನಾಗಿ ನಮ್ಮ ಜನರಿಗೆ ಬೆಳೆ ಬೆಳಿಬೇಕು, ಚೆನ್ನಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂಥೇಳಿ ನಾವಿಲ್ಲಿ ಬಂದು ಅಭಿಷೇಕ ಮಾಡಿಸಿ ಎಲ್ಲರಿಗೂ ಒಳ್ಳೆಯದಾಗಬೇಕಂಥೇಳಿ ನಾವು ನಾಳೆ ಅಭಿಷೇಕ ಮಾಡಿಸಿ ಇಲ್ಲಿಂದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಹುಮ್ನಾಬಾದ್ ಹೋಗ್ತಾಯಿದ್ದೀವಿ. ಧನ್ಯವಾದ.